ನಮಸ್ಕಾರ ಸ್ನೇಹಿತರೆ. ಶ್ರೀ ಹನುಮತೇ ನಮಃ. ನಮ್ಮ ಕನ್ನಡ ಭಕ್ತಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಬೇಡಿ ಆಂಜನೇಯ ಸ್ವಾಮಿಯ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಭಕ್ತರ ಸಂಕಷ್ಟಗಳನ್ನು ನಿವಾರಿಸುವ, ಮನೋಕಾಮನೆಗಳನ್ನು ಈಡೇರಿಸುವ ಈ ದೇವಾಲಯದ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ. ಹಾಗಾದರೆ ಬೇಡಿ ಆಂಜನೇಯ ಸ್ವಾಮಿಯ ಇತಿಹಾಸ, ವಿಶೇಷತೆ ಹಾಗೂ ದರ್ಶನದ ಫಲಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ತಿರುಪತಿಯ ತಿಮ್ಮಪ್ಪನಿಗೆ ಕೇವಲ ನಮ್ಮ ಭಾರತವಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಕೋಟ್ಯಾಂತರ ಭಕ್ತರು ಇದ್ದು, ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ತಿರುಪತಿ ತಿಮ್ಮಪ್ಪನಿಗೂ ಅಗ್ರಸ್ಥಾನವಿದೆ. ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯಲು ಈಗ ಸಕಲ ರೀತಿಯ ಅವಕಾಶಗಳು ಇದ್ದರೂ ಬಹುತೇಕರು ತಿರುಪತಿಯವರೆಗೂ ಬಸ್ಸು, ಕಾರು, ರೈಲುಗಳಲ್ಲಿ ಹೋಗಿ ತಿರುಪತಿಯ ಬೆಟ್ಟದ ತಪ್ಪಲಿನಿಂದ ಅಲಿಪಿರಿ ಮೂಲಕವಾಗಿ ಸಪ್ತಗಿರಿ ಒಡೆಯನ ದರ್ಶನ ಪಡೆಯಲು ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ನಾರಾಯಣಾದ್ರಿ ಮತ್ತು ವೆಂಕಟಾದ್ರಿ ಎಂಬ ಪವಿತ್ರವಾದ 7 ಬೆಟ್ಟಗಳ ಸರಿಸುಮಾರು 3550 ಮೆಟ್ಟಿಲುಗಳನ್ನು ಒಳಗೊಂಡಿರುವ ಸುಮಾರು 9 ಕಿಲೋಮೀಟರ್ ದೂರವನ್ನು ಸಾಧಾರಣವಾಗಿ 3 ರಿಂದ 5 ಗಂಟೆಗಳಲ್ಲಿ ಗೋವಿಂದನ ಸ್ಮರಣೆಯನ್ನು ಮಾಡಿಕೊಂಡು ಹತ್ತುವುದಕ್ಕೆ ಇಚ್ಛಿಸುತ್ತಾರೆ. ಈ ರೀತಿಯಾಗಿ ಪಾದಯಾತ್ರೆಯ ಮೂಲಕ ತಿರುಮಲ ಬೆಟ್ಟಗಳ ಸುಂದರ ಮತ್ತು ವರ್ಣಮಯ ಕಾಡುಗಳ ಮೂಲಕ ಹಾದು ಹೋಗುವ ಅತ್ಯಂತ ಅಪಾಯಕಾರಿ ಪ್ರಯಾಣವಾಗಿದ್ದರೂ ಭಗವಂತನ ನಾಮಸ್ಮರಣೆಯ ಮತ್ತು ಆತನ ಮೇಲಿನ ಅಚಲವಾದ ನಂಬಿಕೆಯ ಮುಂದೆ ಆ ಭಯವು, ಆಯಾಸ ಎಲ್ಲವೂ ನಗಣ್ಯ ಎನಿಸುತ್ತದೆ. ಹೀಗೆ ತಿರುಪತಿಯಿಂದ ತಿರುಮಲಕ್ಕೆ ಹೋಗಿ ಅಲ್ಲಿ ಮತ್ತೆ ಗಂಟೆಗಟ್ಟಲೆ ಸರದಿಯ ಸಾಲಿನಲ್ಲಿ ನಿಂತು ಕೆಲವು ಕ್ಷಣಗಳ ಕಾಲ ತಿಮ್ಮಪ್ಪನ ದರ್ಶನ ಪಡೆದ ನಂತರ ಯಥಾಶಕ್ತಿ ತಮ್ಮ ಕಾಣಿಕೆಯನ್ನು ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಸಮರ್ಪಿಸಿ ಅಲ್ಲಿ ಕೊಟ್ಟ ನೈವೇದ್ಯದ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ವಿಶ್ವವಿಖ್ಯಾತ ತಿರುಪತಿ ಲಡ್ಡುವಿಗೆ ಸರದಿ ಸಾಲಿನಲ್ಲಿ ನಿಂತು ಲಡ್ಡುವನ್ನು ಪಡೆದು ಹೊರಗೆ ಬಂದ ತಕ್ಷಣ ಅಬ್ಬಾ, ನಮ್ಮ ಜೀವನವೇ ಸಾರ್ಥಕವಾಯಿತು ಎಂದು ಕೊಳ್ಳುವುದಲ್ಲದೆ, ಏಳುಕೊಂಡಲವಾಡ ತಿಮ್ಮಪ್ಪ, ಮತ್ತೆ ಮತ್ತೆ ನಿನ್ನ ದರ್ಶನಕ್ಕೆ ಹೀಗೆಯೇ ಬರುವಂತಹ ಅವಕಾಶವನ್ನು ನೀಡು ಎಂದು ಕೇಳಿಕೊಂಡು ತಮ್ಮ ಊರುಗಳ ಕಡೆಗೆ ಹಿಂತಿರುಗುತ್ತಾರೆ. ಸ್ನೇಹಿತರೆ, ವಿಷಯ ಈಗ ಶುರುವಾಗಿದೆ, ದಯವಿಟ್ಟು ಆಲಿಸಿ. ಆದರೆ ತಿಮ್ಮಪ್ಪನ ಗುಡಿಯ ದೇವಸ್ಥಾನದ ಮಹಾದ್ವಾರದಿಂದ ಕೂಗಳತೆಯ ದೂರದಲ್ಲೇ ಇರುವ ದೇವಾಲಯದಲ್ಲಿ ಕೈಗಳಿಗೆ ಬೇಡಿಗಳನ್ನು ಹಾಕಿಕೊಂಡು ಕುಳಿತಿರುವ ಬೇಡಿ ಆಂಜನೇಯನ ದರ್ಶನವನ್ನೇ ಮಾಡದೆ ಹೋಗುವುದು ನಿಜಕ್ಕೂ ವಿಪರ್ಯಾಸವೇ ಸರಿ. ಇದು ವಿಪರ್ಯಾಸ ಎನ್ನುವುದಕ್ಕಿಂತಲೂ ಬಹುತೇಕರಿಗೆ ಈ ವಿಷಯ ತಿಳಿಯದಿರುವ ಕಾರಣ ಅಂಜನಿ ಪುತ್ರ ಆಂಜನೇಯನ ದರ್ಶನ ಮಾಡದೇ ಹೋಗಿರುತ್ತಾರೆ ಎಂದರೂ ತಪ್ಪಾಗದು. ನಮ್ಮ ಕನ್ನಡಿಗರ ಪ್ರಕಾರ ಮತ್ತು ಐತಿಹಾಸಿಕ ಕುರುಹುಗಳ ಪ್ರಕಾರ ಆಂಜನೇಯ ನಮ್ಮ ಕರ್ನಾಟಕದ ಕಿಷ್ಕಿಂಧ ಪ್ರದೇಶದ ಅಂಜನಾ ಪರ್ವತದವನು. ಅದಕ್ಕೆ ಪುರಾವೆ ಎನ್ನುವಂತೆ ತ್ರೇತಾಯುಗದಲ್ಲಿ ಸೀತೆಯನ್ನು ಹುಡುಕುತ್ತಾ ಬಂದ ರಾಮ ಲಕ್ಷ್ಮಣರಿಗೆ ಇದೇ ಪ್ರದೇಶದಲ್ಲಿಯೇ ಮೊದಲು ಶಬರಿ ಸಿಕ್ಕಿದ್ದು, ನಂತರ ಆಂಜನೇಯ ಪರಿಚಯವಾಗಿ ಅವರ ಮೂಲಕ ಸುಗ್ರೀವನ ಪರಿಚಯವಾಗಿ ಅಲ್ಲಿಯೇ ವಾಲಿಯ ವಧೆಯನ್ನು ಮಾಡಿದ ಕತೆ ಎಲ್ಲರಿಗೂ ತಿಳಿದಿದೆ. ಈ ಎಲ್ಲ ಪೌರಾಣಿಕ ಅಂಶಗಳಿಗೂ ಪೂರಕವಾಗಿ ಆ ಪ್ರದೇಶದಲ್ಲಿ ಕುರುಹುಗಳಿವೆ. ಆದರೆ ತಿರುಪತಿಯ ಕೆಲವು ವಿದ್ವಾಂಸರುಗಳು ಮತ್ತು ಅಲ್ಲಿನ ವಿಶ್ವವಿದ್ಯಾಲಯದ ಇತಿಹಾಸಕಾರರ ಪ್ರಕಾರ ಆಂಜನೇಯ ಹುಟ್ಟಿದ್ದು ತಿರುಪತಿಯಲ್ಲಿ. ಹಾಗಾಗಿ ಈ ರೀತಿಯಾಗಿ ಆಂಜನೇಯನು ಬೇಡಿ ತೊಡಿಸಿಕೊಂಡು ಒಂದೇ ಸ್ಥಳದಲ್ಲಿ ಇರುವುದರ ಹಿಂದೆಯೂ ಒಂದು ರೋಚಕವಾದ ದಂತಕಥೆ ಇದ್ದು, ಅದನ್ನು ಸವಿಸ್ತಾರವಾಗಿ ತಿಳಿಯೋಣ ಸ್ನೇಹಿತರೆ. ಅದೊಮ್ಮೆ ಸದಾಕಾಲವೂ ಒಂದು ಕಡೆ ನಿಲ್ಲದಂತಹ ಬಹಳ ಚೇಷ್ಟೆಯ ಚಾಳಿಯವನಾದ ಅಂಜನಾದೇವಿಯ ಪುತ್ರ ಬಾಲ ಹನುಮಾನ್ ತಿರುಮಲ ಬೆಟ್ಟಗಳನ್ನು ಬಿಟ್ಟು ಒಂಟೆಯನ್ನು ಹಿಡಿದು ಎಲ್ಲೆಲ್ಲೋ ಅಲಿಯಲು ಹೋಗಲು ಇಚ್ಛಿಸಿದಾಗ ಸಹಜವಾಗಿಯೇ ಮಾತೃವಾತ್ಸಲ್ಯದಿಂದ ತನ್ನ ಪ್ರೀತಿಯ ಮಗ ಹಾಗೆ ಊರೂರು ಅಲೆಯುವುದನ್ನು ತಡೆಯುವ ಸಲುವಾಗಿ ತಾಯಿ ಅಂಜನಾದೇವಿಯು ಆಂಜನೇಯನ 2 ಕೈ ಮತ್ತು ಕೈಕಾಲುಗಳಿಗೆ ಬೇಡಿಯನ್ನು ತೊಡಿಸಿ ಆಂಜನೇಯನನ್ನು ಕಟ್ಟಿಹಾಕುತ್ತಾಳೆ.
ತನ್ನ ತಾಯಿಯ ಈ ರೀತಿಯಾದ ಹಠಾತ್ ಕೆಲಸದಿಂದ ತುಸು ಬೇಸರಗೊಂಡ ಆಂಜನೇಯನು, ಅಮ್ಮ, ಈ ಬೇಡಿಗಳಿಂದ ನನಗೆ ಎಂದು ಮುಕ್ತಿ ದೊರೆಯುತ್ತದೆ ಎಂದು ಕೇಳಿದಾಗ, ಅಯ್ಯೋ ಕಂದ, ಬೇಸರ ಮಾಡಿಕೊಳ್ಳದಿರು. ನಿನ್ನ ಮೇಲಿನ ಪ್ರೀತಿ ಮತ್ತು ಕಾಳಜಿಯಿಂದ ನೀನು ಎಲ್ಲೂ ಹೋಗಬಾರದೆಂದು ಈ ರೀತಿಯಾಗಿ ಕಟ್ಟಿಹಾಕಿದ್ದೇನೆ. ಈಗ ತುರ್ತು ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿದ್ದು ಅಲ್ಲಿಂದ ಹಿಂತಿರುಗಿದ ಕೂಡಲೇ ನಿನ್ನನ್ನು ಬಂಧನದಿಂದ ಮುಕ್ತಿಗೊಳಿಸುತ್ತೇನೆ ಎಂದು ಹೇಳಿ ತನ್ನ ಪಾಡಿಗೆ ತಾನು ಹೋಗಿಬಿಡುತ್ತಾರೆ. ತಾಯಿಯ ಮೇಲಿನ ಶ್ರದ್ಧೆ, ಭಕ್ತಿ ಮತ್ತು ಗೌರವದಿಂದ ಬಹಳ ವಿಧೇಯತೆಯಿಂದ ಅಮ್ಮ ಹಿಂತಿರುಗಿ ಬರುವವರೆಗೂ ಅಷ್ಟೇ ಅಲ್ಲವೇ ಎಂದು ತಿಳಿದು ಹಾಗೆಯೇ ಅಲ್ಲಿಯೇ ಆಂಜನೇಯ ಕುಳಿತುಕೊಳ್ಳುತ್ತಾನೆ. ಆದರೆ ಹನುಮನನ್ನು ಅಲ್ಲಿಯೇ ಏಕಾಂಗಿಯಾಗಿ ಬಿಟ್ಟು ಅಂಜನಾದೇವಿಯು ಕೆಲವು ಕಾರಣಗಳಿಂದಾಗಿ ತಿರುಮಲ ಬೆಟ್ಟಗಳನ್ನು ತೊರೆದು ಹಿಮಾಲಯದ ಆಕಾಶಗಂಗೆಯ ಬಳಿ ಶಾಶ್ವತವಾಗಿ ನೆಲೆಸಿದ ಕಾರಣ ತಾಯಿಗೆ ಕೊಟ್ಟ ಮಾತಿನಿಂದಾಗಿ ಪ್ರಾಮಾಣಿಕವಾಗಿ ಬಾಲಹನುಮಾನ್ ಇಂದಿಗೂ ಅದೇ ತಿರುಮಲ ಬೆಟ್ಟಗಳ ಮೇಲೆ ತಿರುಮಲ ದೇವಸ್ಥಾನದ ಪವಿತ್ರ ಮಹಾದ್ವಾರದ ಮುಂದೆಯೇ ಹಿಮಾಲಯದಿಂದ ತನ್ನ ತಾಯಿ ಹಿಂತಿರುಗುವುದಕ್ಕಾಗಿಯೇ ಕಾಯುತ್ತಾ ಕುಳಿತ ಪರಿಣಾಮವಾಗಿ ಅಲ್ಲೊಂದು ಗುಡಿಯ ನಿರ್ಮಾಣವಾಗಿದೆ ಎಂಬ ಕಥೆಯಿದೆ. ಆಂಜನೇಯನ ತಾಯಿ ಅಂಜನಾದೇವಿಯಿಂದ ಈ ರೀತಿಯ ತಪ್ಪುಗಳು ಆಗಿದ್ದರೂ ಶ್ರೀ ವೆಂಕಟೇಶ್ವರ ಸ್ವಾಮಿ ಮಾತ್ರ ತನ್ನ ಪರಮ ಶಿಷ್ಯ ಬಾಲಹನುಮಂತನನ್ನು ನಿರ್ಲಕ್ಷಿಸದೆ ತನ್ನ ದೇವಾಲಯದ ಮುಂದೆ ಏಕಾಂಗಿಯಾಗಿ ಕುಳಿತಿರುವುದನ್ನು ನೋಡಿ ಕಾಳಜಿಯಿಂದ ಅವನ ತಾಯಿ ಹಿಂತಿರುಗುವವರೆಗೂ ಅವನನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆಯೂ ಮತ್ತು ಪ್ರತಿದಿನವೂ ಸಮಯಕ್ಕೆ ಸರಿಯಾಗಿ ಬಾಲಹನುಮಂತನಿಗೆ ಆಹಾರವನ್ನು ಅರ್ಪಿಸುವಂತೆ ತನ್ನ ದೇವಾಲಯದ ಅರ್ಚಕರಿಗೆ ಆಜ್ಞಾಪಿಸುತ್ತಾರೆ. ಸ್ವಾಮಿಯ ಅಣತಿಯ ಮೇರೆಗೆ ಅಂದಿನಿಂದ ಇಂದಿನವರೆಗೂ ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ವರಹ ಸ್ವಾಮಿಗೆ ಪ್ರತಿದಿನವೂ ನೈವೇದ್ಯವನ್ನು ಅರ್ಪಿಸಿದ ನಂತರ ಅದೇ ನೈವೇದ್ಯವನ್ನು ಈ ಬೇಡಿಗಳೊಂದಿಗೆ ಬಂಧನವಾಗಿರುವ ಆಂಜನೇಯನಿಗೂ ಅರ್ಪಿಸಲಾಗುತ್ತದೆ. ಉಳಿದ ಭಕ್ತಾದಿಗಳು ಏನು ಮಾಡಿದರೂ ತಿರುಪತಿಗೆ ಪಾದಯಾತ್ರೆಗೆ ಭಕ್ತಾದಿಗಳು ಮಾತ್ರ ತಮ್ಮ ಪಾದಯಾತ್ರೆ ಮುಗಿದು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದ ನಂತರ ತಪ್ಪದೆ ಈ ಬೇಡಿ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ 7 ಬೆಟ್ಟಗಳನ್ನು ಏರಲು ತಮಗೆ ಶಕ್ತಿ ನೀಡಿದ್ದಕ್ಕಾಗಿ ಬಾಲಹನುಮಂತನಿಗೆ ಧನ್ಯವಾದಗಳನ್ನು ಅರ್ಪಿಸಿ ಅವನ ಆಶೀರ್ವಾದವನ್ನು ಪಡೆಯುತ್ತಾರೆ. ಅನಂತರ ಅದೇ ಪಾದಯಾತ್ರೆಯ ಯಾತ್ರಿಕರು ಶ್ರೀವಾರಿ ದೇವಸ್ಥಾನದ ಮಹಾದ್ವಾರದ ಎದುರು ಇರುವ ಸದಾಕಾಲವೂ ಉರಿಯುತ್ತಿರುವ ಎಣ್ಣೆ ದೀಪ, ಅಖಂಡ ಜ್ಯೋತಿ ಅರ್ಥಾತ್ ಅಖಿಲಧಂ ಇರುವ ಕಡೆ ಅಲ್ಲಿ ತೆಂಗಿನಕಾಯಿಯ ನೈವೇದ್ಯವನ್ನು ಮಾಡಿಸಿ ಕರ್ಪೂರ ಆರತಿಯನ್ನು ಬೆಳಗಿಸಿ ತಮ್ಮ ಪಾದಯಾತ್ರೆಯನ್ನು ಕೊನೆಗೊಳಿಸುವುದು ಒಂದು ರೀತಿಯ ಅಲಿಖಿತವಾದ ರೂಢಿಯಾಗಿದೆ. ತಿರುಮಲದ ಬೇಡಿ ಆಂಜನೇಯನ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳು ತಿಳಿದ ಮೇಲೆ ಮುಂದಿನ ಬಾರಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ ನಂತರ ತಪ್ಪದೇ ಬೇಡಿ ಆಂಜನೇಯನ ಗುಡಿಗೂ ಹೋಗಿ ಸ್ವಾಮಿಗೆ ಒಂದು ನಮಸ್ಕಾರಗಳನ್ನು ಹಾಕಿ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಸ್ನೇಹಿತರೆ. ತಿರುಮಲದ ಶ್ರೀವಾರಿ ದೇವಸ್ಥಾನದ ಎದುರು ದಿಬ್ಬದ ಮೇಲೆ ಆಂಜನೇಯ ಸ್ವಾಮಿಯು ಇದ್ದಾನೆ. ಈ ಸ್ವಾಮಿಯನ್ನು ಬೇಡಿ ಆಂಜನೇಯ ಸ್ವಾಮಿ ಎಂದೇ ಕರೆಯಲಾಗುತ್ತದೆ. ಶ್ರೀರಾಮನು ಕೂಡ ಹನುಮನನ್ನು ಮೊದಲ ಬಾರಿಗೆ ಇಲ್ಲಿ ಭೇಟಿಯಾದನೆಂದು ಒಂದು ಕಥೆಯಿದೆ. ಹನುಮನು ದುಷ್ಕರ್ಮಿ ಎಂದು ಅವನ ತಾಯಿ ಅವನನ್ನು ಬಂಧಿಸಿದ್ದಳು ಎಂಬ ಇನ್ನೊಂದು ಕಥೆಯಿದೆ. ಯಾತ್ರಿಕರು ಸಹ ತಮ್ಮ ಪ್ರಾರ್ಥನೆಯ ಭಾಗವಾಗಿ ಸ್ವಾಮಿಯ ದರ್ಶನ ಪಡೆಯಲು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾರೆ. ಅದು ಸಹ ದ್ವೈತ ಅನುಯಾಯಿಗಳಿಗೆ ಅವರು ಆರಾಧ್ಯ ದೈವ. ಆದರೆ ವಿಶಿಷ್ಟಾದ್ವೈತ ಪರ್ಯುತ್ತಿರುವದಿ ಮತ್ತು ಔಟ್ಟ ರಾಹುಲುಗಳಿಗೆ ಅವನು ಪೌರುಷಾವತಾರ ಮೂರ್ತಿ. ಭಕ್ತರು ತನಗಿಂತ ದೊಡ್ಡವರು ಎಂದು ಹೇಳಲು ಮನೆಯ ದೇವರು ಸ್ವಾಮಿ ದಿಬ್ಬದ ಮೇಲೆ ನಿಂತಿದ್ದಾನೆ. ಸ್ವಾಮಿಯೇ ವೆಂಕಟರಾಮ. ಆದ್ದರಿಂದ ಹನುಮನ ಸಾನ್ನಿಧ್ಯವು ಅನ್ವರ್ಥಕ. ಅನ್ನಮಯ್ಯ ಸ್ವಾಮಿಯನ್ನು ಹಲವು ವಿಧಗಳಲ್ಲಿ ಸ್ತುತಿಸುತ್ತಿದ್ದರು. ದೇವಾಲಯದ ಆವರಣದಲ್ಲಿ ಗೋವಿಂದರಾಜಾಚಾರ್ಯರು ಗೋವಿಂದರಾಜೀಯಂ ಹೆಸರಿನಲ್ಲಿ ಶ್ರೀಮುದ್ರಾಯಣದ ವಾಕ್ಯವನ್ನು ಬರೆದರು. ಪ್ರತಿ ಬ್ರಹ್ಮೋತ್ಸವಕ್ಕೂ ಸರ್ಕಾರದ ಉಡುಗೊರೆಗಳ ಪ್ರಕಾರ ಸ್ವಾಮಿಗೆ ಬಟ್ಟೆಗಳನ್ನು ಇಲ್ಲಿಂದಲೇ ತೆಗೆದುಕೊಂಡು ಹೋಗಲಾಗುತ್ತದೆ. ಈ ದೇವಾಲಯದಲ್ಲಿ ಹನುಮಂತನು ಕೈಕೊಳವನ್ನು ಧರಿಸಿ ಭಗವಂತನಿಗೆ ನಮಸ್ಕಾರ ಸಲ್ಲಿಸುವ ಭಂಗಿಯಲ್ಲಿ ಕಾಣಿಸಿಕೊಳ್ಳುತ್ತಾನೆ. ದೇವಾಲಯದ ಮುಂದೆ ಅಖಿಲಾಂಡಂ ಅಥವಾ ಅಖಂಡಂ ಅನ್ನುವಂಥ ಜ್ವಾಲೆಯೇ ಇದೆ. ಭಕ್ತರು ಭಗವಂತನನ್ನು ಭೇಟಿ ಮಾಡಿದ ನಂತರ ಅಖಂಡದಲ್ಲಿ ತೆಂಗಿನಕಾಯಿಗಳನ್ನು ಒಡೆಯುತ್ತಾರೆ.
ಬೇಡಿ ಆಂಜನೇಯ ಸ್ವಾಮಿಯ ಮಹಿಮೆ ಮತ್ತು ಅವರ ಭಕ್ತರ ಮೇಲಿರುವ ಕರುಣೆ ಅಪಾರವಾಗಿದೆ. ಶ್ರದ್ಧೆ ಮತ್ತು ಭಕ್ತಿಯಿಂದ ಸ್ವಾಮಿಯನ್ನು ಪ್ರಾರ್ಥಿಸಿದರೆ ಜೀವನದಲ್ಲಿನ ಅನೇಕ ಅಡೆತಡೆಗಳು ದೂರವಾಗಿ ಯಶಸ್ಸು ಹಾಗೂ ನೆಮ್ಮದಿ ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಭಕ್ತಿಯ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹನುಮಾನ್.